ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್. ಈ ಚಾನಲ್ಗೆ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತೇನಪ್ಪ ಅಂತಂದ್ರೆ 3 ದಿನ ಬರೀ ಇಂಗ್ಲೀಷ್ ಮೀಡಿಯಂ ಬಗ್ಗೆ ಹೇಳಿದ್ವಿ. ಇವತ್ತು ಹೇಳ್ತಾ ಇರೋದು ಏನಂತಂದ್ರೆ ಕನ್ನಡ ಮೀಡಿಯಮ್ನಲ್ಲಿರ್ತಕ್ಕಂಥ ಕನ್ನಡ ಮೀಡಿಯಂ ಬಗ್ಗೆ ಹೇಳೋದು. ಬಾಪ ಕನ್ನಡ ಮೀಡಿಯಂ ಹುಡುಗರು ಕೂಡ ಭಾಳ ಕೇಳಿದ್ರು, ಬರೀ ಇಂಗ್ಲೀಷ್ ಮೀಡಿಯಂ ಅಷ್ಟೇ ಹೇಳ್ತೀರಾ ಸರ್, ಕನ್ನಡ ಮೀಡಿಯಮ್ನಲ್ಲೂ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಿಳಿಸ್ರಿ ಅಂತೇಳಿ ಕಮೆಂಟ್ ಮಾಡಿದ್ರು. ಅದೇ ರೀತಿ ಅವ್ರ ಸಲುವಾಗಿ ಏನು ಮಾಡೋಣಪ್ಪ ಅಂತಂದ್ರೆ ಈಗ SSLCಯಲ್ಲಿ ಬರ್ತಕ್ಕಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಚಾಪ್ಟರ್ನ ಪ್ರಮುಖ ಕ್ವಶನ್ಗಳು. ಅಂದರೆ ಈಗ ಆಲ್ರೆಡಿ ನಮಗೆ ಮೊನ್ನೆ ಹೇಳ್ದಂಗೆ ವರ್ಕ್ಶಾಪ್ ತೊಗೊಂಡಿದ್ರು, ಕಾರ್ಯಾಗಾರ ಇತ್ತು ವರ್ಕ್ಶಾಪ್. ಅಲ್ಲಿ ಯಾವ ಕ್ವಶನ್ಸು ಏನನ್ನು ಓದಬೇಕು, ಮಕ್ಕಳಿಗೆ ಏನನ್ನು ಓದಿಸ್ಬೇಕು ಅನ್ನೋದನ್ನು ನಮ್ಗೆ ಆಲ್ರೆಡಿ ಹೇಳಿದಾರೆ. ಈ ಚಾಪ್ಟರ್ಗಳ ಬಗ್ಗೆ, ಇದ್ರ ಬ್ಲೂ ಪ್ರಿಂಟ್ ಬಗ್ಗೆ ಮತ್ತೆ ಹೇಳ್ತಾನಂತ. ಇಲ್ಲಿ ಸದ್ಯ ಏನು ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸುಗಳಿಗೆ ನಾವೀಗ ನೋಡಿ, ನಾವು ಬರೀ ಕ್ಲಾಸನ್ನು ಒಮ್ಮೆಲೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಹಾಗಾಗಿ ಏನಿಲ್ಲ, ನೀವು ಏನು ಮಾಡ್ಬೇಕಂತಂದ್ರೆ ನಮ್ಮ ಕ್ಲಾಸನ್ನು ಸರಿಯಾಗಿ ನೋಡ್ತಾ ಹೋಗ್ರಿ ಕರೆಕ್ಟಾಗಿ. ನಾವಿಲ್ಲಿ ಎಂಟರ್ಟೈನ್ಮೆಂಟ್ ಸಲುವಾಗಿ ಏನು ಮಾಡ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ಗೆ ಬೇರೆ ಕ್ಲಾಸನ್ನು ಮಾಡ್ತೀವಿ. ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ಕ್ಲಾಸ್ನಲ್ಲಿ ಏನಾದರೂ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳ ಬಗ್ಗೆ ಮಾತ್ರ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದವು ಎಕ್ಸಾಮ್ಗೆ. ಮಾರ್ಚ್ 18 ಅಂದರೆ ಭಾಳ ದೂರ ಇಲ್ಲ. ಆತ್ಮೀಯ ವಿದ್ಯಾರ್ಥಿಗಳು SSLC ಬರೀ SSLC ಅಂತಂದ್ರೆ ಅಷ್ಟೇ ಅಲ್ಲ, ಏನಪ್ಪ ಅಂತಂದ್ರೆ ಎಲ್ಲ ಹುಡುಗರು ಕೂಡ ಓದೋದ್ರಲ್ಲಿರಬೇಕು. ಬಟ್ ಮೇನ್ ಆಗಿ ಸದ್ಯ ಇರೋದು ಯಾವತ್ತಂದ್ರೆ SSLC ಅವರು. ಹಾಗಾಗಿ ವಿದ್ಯಾರ್ಥಿಗಳು ನೋಡ್ರಿ ಏನಪ್ಪ ಅಂತಂದ್ರೆ ಫಸ್ಟ್ನೇದಾಗಿ ಇದರೊಳಗಡೆ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳ್ಯಾವು, ಇಂಪಾರ್ಟೆಂಟ್ ಪ್ರಶ್ನೆಗಳ್ಯಾವು, ಮುಖ್ಯ ಪ್ರಶ್ನೆಗಳ್ಯಾವಪ್ಪ ಅಂತಂದ್ರೆ ನೋಡಿ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ಕೋಬೇಕು. ನೀವು ಇಲ್ಲೇ ಇದರೊಳಗಡೆ ಜಾಸ್ತಿ ಕೇಳಿರೋದು ಯಾವಪ್ಪ ಅಂತಂದ್ರೆ ಫಸ್ಟಿಗೀಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಅರ್ಥ ಆಯ್ತಲ್ಲ. ಏನಾದ್ರು ನಾವು ಕೇಳಿರಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ನೋಡಿ ಏನು ಮಾಡ್ತೀನಿ, ಸಾಮಾನ್ಯ ಗುಣಲಕ್ಷಣಗಳು. ಎದುರು ಸಾಮಾನ್ಯ ಗುಣಲಕ್ಷಣಗಳು ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಾಮಾನ್ಯ ಗುಣಲಕ್ಷಣಗಳು ಅಂತೇಳಿ 2 ಮಾರ್ಕ್ಸಿಗೆ ಅಥವಾ ಒಮ್ಮೊಮ್ಮೆ ಒಂದು ಮಾರ್ಕ್ಸಿನ ಕ್ವಶನ್ಸಲ್ಲಿ ಪ್ರಾಪರ್ಟೀಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಬರೀಬೇಕಾಗ್ತದೆ. ಏನು ಸಾಮಾನ್ಯ ಗುಣಲಕ್ಷಣಗಳು ಅಂತಂದ್ರೆ ಅದು ಏನಪ್ಪ ಅಂತಂದ್ರೆ ಆಮ್ಲಗಳು ಏನು ಮಾಡ್ತಾವ ಅಂತಂದ್ರೆ ನೀರಿನಲ್ಲಿ ವಿಲೀನಗೊಂಡು H+ ಅಯಾನುಗಳನ್ನು ಬಿಡುಗಡೆ ಮಾಡ್ತಾವೆ. ಅದೇ ರೀತಿ ಪ್ರತ್ಯಾಮ್ಲಗಳು ನೀರಿನೊಂದಿಗೆ ವಿಲೀನಗೊಂಡು ಏನು ಮಾಡ್ತಾವಪ್ಪ ಅಂತಂದ್ರೆ OH- ಅಯಾನುಗಳನ್ನು ಬಿಡುಗಡೆ ಮಾಡ್ತಾವೆ. ಇದನ್ನೇನಂತಾರೆ ಅಂತಂದ್ರೆ ನಾವೀಗ ಇನ್ ಜನರಲ್ ಆಗಿ ಸಾಮಾನ್ಯ ಗುಣಲಕ್ಷಣಗಳು ಅಂತ ಹೇಳ್ಬೋದು. ಅದರದ್ದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಇನ್ನೂ ಒಂದು ಸಾಮಾನ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಆಮ್ಲಗಳು ಹುಳಿಯಾಗಿರುತ್ತವೆ ಅಂತ ಹೇಳಿದ್ರೆ, ಯಾವ ಹುಳಿ ಇರ್ತಾವಲ್ಲ ಅವೆಲ್ಲವೂ ಕೂಡ ಆಮ್ಲಗಳು ಅಂತ ಹೇಳ್ಬೋದು ನಾವು. ಆಮೇಲೆ ಪ್ರತ್ಯಾಮ್ಲಗಳು ಹೆಂಗಿರ್ತವಪ್ಪ ಅಂತಂದ್ರೆ ಎಲ್ಲ ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತವೆ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಟೇಸ್ಟ್ ಮಾಡಿದಾಗ ಕಹಿ ಇರ್ತಾವು ಅಂತ ಹೇಳ್ತಾರೆ. ಇದು ಸಾಮಾನ್ಯ ಗುಣಲಕ್ಷಣಗಳು. ಇವನ್ನ 2 ಮಾರ್ಕ್ಸಿಗೆ ಒಮ್ಮೆ ಕೇಳಿದಾರ, ನೋಡ್ಕೋಬೇಕಾಗ್ತದೆ. ಸೊ ನೆಕ್ಸ್ಟ್ ಬರ್ತಿದ್ರಾಗ ಇಂಪಾರ್ಟೆಂಟ್ ಯಾವಪ್ಪ ಅಂತಂದ್ರೆ ಕ್ಷಾರಗಳು ಅಂತ ಹೇಳ್ತಾರೆ. ಏನು ಕ್ಷಾರಗಳು ಅಂತಂದ್ರೆ ಇದನ್ನು 1 ಮಾರ್ಕ್ಸಿಗೆ ಸುಮಾರು ಸಲ ಕೇಳಿದಾರ. ನೋಡಿ, ಕ್ಷಾರಗಳು ಅಂತೇಳಿ ಬಹಳಷ್ಟು ಕೇಳಿದಾರೆ. ಯಾವ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನಗೊಳ್ಳುತ್ತವಲ್ಲ ಅವನ್ನೇನಂತ ಕರೀತಾರ ಅಂತಂದ್ರೆ ಕ್ಷಾರಗಳು ಅಂತ ಕರೀತಾರೆ. ನೋಡ್ರಿ, ದಯವಿಟ್ಟು ಈ ಕ್ವಶನ್ಸ್ಗಳನ್ನ ಸರಿಯಾಗಿ ನೋಡ್ಕೋಬೇಕು. ಇವೆಲ್ಲರೂ ಕ್ಷಾರಗಳು ಅಂತ ಹೇಳ್ತಾರೆ. ಇದನ್ನು 1 ಮಾರ್ಕ್ಸಿಗೆ ಭಾಳ ಸಲ ಕೇಳಿದಾರ. ಇದು ಭಾಳ ಇಂಪಾರ್ಟೆಂಟ್, ಇದನ್ನ ನೀವು ನೋಡ್ಬೇಕಾಗ್ತದೆ. ಸೊ ನೆಕ್ಸ್ಟ್ ಒನ್ ಬರೋದು ಯಾವ್ದಪ್ಪ ಅಂತಂದ್ರೆ ಸೂಚಕಗಳ ಬಗ್ಗೆ ಇಲ್ಲಿ ನೋಡ್ಕೋಬೇಕಾಗ್ತದೆ. ಸೂಚಕಗಳ ಬಗ್ಗೆ ಅಂದ್ರೆ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೇಳ್ತಾರೆ. ಸೂಚಕಗಳೊಳಗಡೆ 3 ವಿಧಗಳದವು. ಅವು ಯಾವಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಯಾವ ಅಂತ ಹೇಳ್ತೀನಿ. ಸೂಚಕಗಳ ವಿಧಗಳು ಅಥವಾ ಸೂಚಕಗಳಿಗೆ ಉದಾಹರಣೆಗಳು ನೋಡ್ಕೊರಿ. ನಾನು ಶಾರ್ಟ್ ಫಾರ್ಮ್ನಾಗ ಬರೆದಿರ್ತೀನಿ, ಹೇಳುವಾಗನ ಕ್ವಶನ್ಸನ್ನು ಕರೆಕ್ಟಾಗಿ ಬರ್ಕೋತ ಹೋಗಿ. ನೋಡಿ ಏನು ಮಾಡ್ತೀನಿ, ಸೂಚಕಗಳಿಗೆ ಉದಾಹರಣೆಗಳು. ಇದರಾಗ 3 ವಿಧಗಳು ಬರ್ತವೆ ಸೂಚಕದೊಳಗಡೆ. ಒಂದು ನೈಸರ್ಗಿಕ ಸೂಚಕ, ಒಂದು ಸಂಶ್ಲೇಷಣ ಸೂಚಕ, ಇನ್ನೊಂದು ಘ್ರಾಣ ಸೂಚಕ ಅಂತ ಹೇಳ್ತಾರೆ. ಇದಕ್ಕೆ ಯಾವುದಾದ್ರೂ ಒಂದು ಚೂಸ್ ದ ಕರೆಕ್ಟ್ ಆನ್ಸರ್, ಮಲ್ಟಿಪಲ್ ಚಾಯ್ಸ್ನಲ್ಲಿ ಇರ್ಬೋದು ಅಥವಾ ಇದರಲ್ಲಿ ಇರ್ಬೋದು. ಏನು ಮಾಡ್ಬೋದು ಅಂತಂದ್ರೆ 1 ಮಾರ್ಕ್ಸಿನಲ್ಲಿ ನಿಮ್ಗೆ ಕ್ವಶನ್ಸನ್ನು ಕೇಳ್ಬೋದು. ಅಂದ್ರೆ ಸೂಚಕಗಳಿಗೆ ಉದಾಹರಣೆಗಳನ್ನು ತಿಳಿಸಿ ಅಂತ ಕೇಳ್ಬೋದು. ನೆಕ್ಸ್ಟ್ ಬರೋದು ಯಾವುದಂದ್ರೆ ಸಾರ್ವತ್ರಿಕ ಸೂಚಕ ಅಂತ ಕರೀತಾರೆ. ಅಂದ್ರೆ ಯೂನಿವರ್ಸಲ್ ಇಂಡಿಕೇಟರ್ ಅಂತ ಕರಿತೀವಿ ಅಥವಾ ಸಾರ್ವತ್ರಿಕ ಸೂಚಕಗಳು ಅಂತ ಕರೀತಾರೆ. ನೋಡಿ, ನಾನು ಶಾರ್ಟ್ ಫಾರ್ಮ್ನ ಬರೆದಿದ್ದೀನಿ, ನೀವು ಕರೆಕ್ಟಾಗಿ ಅದನ್ನ ಬರ್ಕೋತ ಹೋಗಿ. ಸಾರ್ವತ್ರಿಕ ಸೂಚಕಗಳು ಅಂತ ಕರೀತಾರೆ. ಇದರೊಳಗಡೆ ಯಾವ್ದು ಬರ್ತದೆ ಬೆಸ್ಟ್ ಎಕ್ಸಾಂಪಲ್ PH ಪೇಪರ್ ಅಂತ ಕರೀತಾರೆ. ಆ PH ಪೇಪರ್ ಬಗ್ಗೆ ಒಂದು ಕ್ವಶನ್ 100% ಇದ್ದೇ ಇರ್ತತಿ. ಇದ್ರ ಬಗ್ಗೆ ನೀವು ನೋಡ್ಕೊಳ್ಳೇಬೇಕು. PH ಪೇಪರ್ ಅಥವಾ PH ಸ್ಕೇಲ್, PH ಮಾಪಕ ಅಂತ ಕರೀತಾರೆ. ಇದ್ರ ಮೇಲೆ ಒಂದು ಕ್ವಶನ್ 100% ಬರ್ತತಿ. ದಯವಿಟ್ಟು ಈ ಕ್ವಶನ್ ಅನ್ನ ನೀವು ನೋಡ್ಕೋಬೇಕು ವಿದ್ಯಾರ್ಥಿಗಳು. ನೆಕ್ಸ್ಟ್ ಬರೋದು ಯಾವುದು ಈ ಚಾಪ್ಟರ್ನಲ್ಲಿ ಅಂತಂದ್ರೆ
ಇದನ್ನು ಬಿಟ್ಟರೆ ಪಿ ಎಚ್ ಬಗ್ಗೆ ನೋಡ್ಕೊಂಡ್ಬಿಟ್ರೆ ಇದನ್ನಾದ್ಮೇಲೆ ನೆಕ್ಸ್ಟ್ ಬರೋದು ಏನಂದ್ರೆ ಉಪ್ಪಿನ ಅಥವಾ ಲವಣದಿಂದ ರಾಸಾಯನಿಕಗಳು ಅಂತ ಹೇಳ್ತಾರೆ. ಅಂದ್ರೆ ಲವಣದಿಂದ ತಯಾರಿಸ್ತಕ್ಕಂಥ ರಾಸಾಯನಿಕಗಳು ಯಾವಪ್ಪ ಅಂತಂದ್ರೆ ನೋಡಿ, ಲವಣದಿಂದ ಇದು ಮಾತ್ರ ಫಿಕ್ಸ್ ಕ್ವಶನ್, ನೆನ್ಪಿಟ್ಕೊಂಡ್ಬಿಟ್ಟಿದ್ರೆ ಲವಣದಿಂದ ರಾಸಾಯನಿಕಗಳು ಅಂತಂದ್ರೆ ಇದ್ರಾಗ 5 ಬರ್ತಾವು, ನಿಮ್ಗೆ ಆಲ್ರೆಡಿ ಗೊತ್ತದವು. ಈ 5 ಒಳಗಡೆ ಇದ್ರ ಬರ್ತಾವಲ್ಲ ಯಾವಪ್ಪ ಅಂದ್ರೆ POP ಅಂತ ಕರಿಬೋದು ನೀವು, ಆಮೇಲೆ ಚಲುವಿ ಪುಡಿ ಅಂತ ಕರಿತೀವಿ, ನೆಕ್ಸ್ಟ್ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರಿಬೋದು, ಅಡಿಗೆ ಸೋಡಾ ಇರ್ಬೋದು, ವಾಷಿಂಗ್ ಸೋಡಾ ಇರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್. POP ಅಂತಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತಾರೆ. ಈ 5 ಏನಪ್ಪ ಅಂತಂದ್ರೆ ಇವಾಗ ನೋಡ್ರಿ ಇವನ್ನ ಯಾವ ಅಂತ ಹೇಳ್ತಾರೆ ನಾನು ನಿಮಗಿಲ್ಲೇ, ಚಲುವಿ ಪುಡಿ, ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಅಡಿಗೆ ಸೋಡಾ, POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ಬೋದು, ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ಬೋದು, NaOH ಅಂತ ಬರ್ತೈತಿ. ಲಾಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೇಕಾಗಿರೋದು ವಾಷಿಂಗ್ ಸೋಡಾ ಅಂತ ಹೇಳ್ತಾರೆ. ನೋಡಿ ಈ 5ರೊಳಗಡೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ಭಾಳ ಸಲ ಕೇಳಿದ್ರು ಯಾವಪ್ಪ ಅಂತಂದ್ರೆ ಮಾರ್ಕ್ ಮಾಡ್ಕೊರಿ. ಈ ಚಲುವೆ ಪುಡಿನ ಭಾಳ ಸಲ ಕೇಳಿದಾರ ಮತ್ತು POP ಅನ್ನು ಕೇಳ್ತಾರೆ. ಅಂದ್ರೆ ಇದನ್ನು ಯಾವ ರೀತಿ ರೆಡಿ ಮಾಡ್ತಾರೆ, ತಯಾರು ಮಾಡೋದು, ತಯಾರಿಕೆ, POPಯ ತಯಾರಿಕೆಯನ್ನು ತಿಳಿಸಿ ಅದರ ಉಪಯೋಗಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಚಲುವೆ ಪುಡಿಯ ಉಪಯೋಗಗಳನ್ನು ಭಾಳ ಸಲ ಕೇಳಿದಾರ. ಅದಕ್ಕೆ ಇವಿಷ್ಟು ಕ್ವಶನ್ಸ್ಗಳನ್ನು ಈ ಚಾಪ್ಟರ್ನಲ್ಲಿ ನೋಡ್ಕೋಬೇಕಾಗ್ತದೆ. ಈ ಚಾಪ್ಟರ್ ನೋಡ್ರಿ ನಿಮ್ಗೆ 6 ಮಾರ್ಕ್ಸಿಗೆ ಬರ್ತೈತಿ. ನಾನು ಹೇಳ್ತಾ ಇದ್ದೀನಲ್ಲ, ಕರೆಕ್ಟಾಗಿ ನೀವು ಈ ಚಾಪ್ಟರ್ನ ನೋಡ್ಕೊಂಡಿದ್ದ ಖರೆ ಆದ್ರೆ ಎಕ್ಸಾಮ್ಗೆ ಈಸಿಯಾಗಿ ಮಾರ್ಕ್ಸ್ ತೆಗಿಬೋದು. ಅದರೊಳಗಡೆ ಮೇನ್ ಯಾವುದಪ್ಪ ಅಂತಂದ್ರೆ ಇಷ್ಟೆಲ್ಲದರೊಳಗಡೆ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಇದೈತಲ್ಲ, ಈ ಕಾನ್ಸೆಪ್ಟ್ಗಳ ಮೇಲೆ ಪ್ರತಿ ವರ್ಷ ಒಂದು ಕ್ವಶನ್ 2 ಮಾರ್ಕ್ಸಿಗೆ ಬಂದೇ ಬರ್ತೈತಿ. ಈ ಇಯರ್ ಏನಾದರೂ 3 ಮಾರ್ಕ್ಸಿಗೆ ಬರ್ಬೋದು. PH ಮಾಪಕ ಇವೆರಡು ಮಾತ್ರ ಚಲೋ ಆಗುತ್ತೆ ಸರ್. ಮುಂದೆ ನೋಡಿ, ಇಲ್ಲಿ 5 ನಿಮಿಷ ಕರೆಂಟ್ ಹೋಗಿತ್ತು. ಮುಂದೆ ನೋಡ್ರಿ, ಈಗ ಕಾಣ್ತದನಪ್ಪ ಸರ್. ಮುಂದೆ ನೋಡಿ, ಹುಡುಗರೆಲ್ಲ ಬರ್ಕೊಂಡ್ರಿ ಅಂತ ಅನ್ಕೋತೀನಿ. ಲಾಸ್ಟ್ನೇ ಕ್ವಶನನ್ನು ಭಾಳ ಸಲ ಕೇಳಿದಾರ ಅಂತ ಹೇಳಿದೆ ನಿಮ್ಗೆ. ಯಾವುದಂದ್ರೆ ಲವಣದಿಂದ ರಾಸಾಯನಿಕಗಳು, ಅಂದ್ರೆ ಲವಣದಿಂದ ರೆಡಿ ಆಗ್ತಕ್ಕಂಥ ರಾಸಾಯನಿಕಗಳು ಯಾವಪ್ಪ ಅಂತಂದ್ರೆ ಚಲುವೆ ಪುಡಿ, ಅಡುಗೆ ಸೋಡಾ, POP, NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ, ವಾಷಿಂಗ್ ಸೋಡಾ. ಈ 5ರೊಳಗಡೆ ಭಾಳ ಇಂಪಾರ್ಟೆಂಟ್ ಇದ್ರಾಗ ಯಾವಪ್ಪ ಅಂತಂದ್ರೆ ಚಲುವೆ ಪುಡಿ ಮತ್ತು POP. ಇದ್ರ ಭಾಳ ಸಲ ಕೇಳಿದಾರ. ಈ 2ನೇ ಚಾಪ್ಟರ್ ನೋಡ್ರಿ, ಫಸ್ಟ್ ಸಮ್ನ 10th SSLCಯಲ್ಲಿ ಬರ್ತಕ್ಕಂಥ 2ನೇ ಚಾಪ್ಟರ್ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳೊಳಗಡೆ ಇಷ್ಟು ಕ್ವಶನ್ಸ್ಗಳನ್ನು ಮೇನ್ ಆಗಿ ನೋಡ್ಕೋಬೇಕು ನೀವು. ಅರ್ಥ ಆಯ್ತಲ್ಲ? ನೋಡ್ರಿ, ಇದು ಭಾಳ ಇಂಪಾರ್ಟೆಂಟು. PH ಸ್ಕೇಲ್ ಬಗ್ಗೆ ಒಂದು 3 ಮಾರ್ಕ್ಸಿಗೆ ಅಪ್ಲೈಡ್ ಥರ ಕ್ವಶನ್ಸನ್ನು ಬರ್ತೈತಿ. ಆ ರೀತಿ ಅನ್ವಯ ಅಂತ ಹೇಳ್ತಾರೆ, ಅನ್ವಯ ಪ್ರಶ್ನೆಗಳು ಅಂತ ಹೇಳ್ಬೋದು, ಅವನ್ನ ನೋಡ್ಕೋಬೇಕು. ಇಷ್ಟು ನೀವು ನೋಡ್ಕೊಂಡಿದ್ದ ಖರೆ ಆದಪ್ಪ ಅಂತಂದ್ರೆ ನಿಮ್ಗೇನಾಗ್ತದೆ ಅಂತಂದ್ರೆ ಮಾರ್ಕ್ಸನ್ನು ನೀವು ಈಸಿಯಾಗಿ ಈ ಚಾಪ್ಟರ್ನಲ್ಲಿ ತೊಗೋಬೋದು ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡೋಣಪ್ಪ ಅಂದ್ರೆ ಇವತ್ತಿಲ್ಲಿ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ. ನಾನು ಮತ್ತೆ ನೆಕ್ಸ್ಟ್ ಜನವರಿ 1ನೇ ತಾರೀಕಿಂದ, ಈಗ ಸದ್ಯ ಇವತ್ತು ತಾರೀಕು ಎಷ್ಟಪ್ಪ ಅಂದ್ರೆ 18, ಜನವರಿ 1ನೇ ತಾರೀಕಿನಿಂದ ನಮಗೆ KSEB ಬೋರ್ಡ್ನಿಂದ ಬಿಟ್ಟಿರ್ತಕ್ಕಂಥ ಕ್ವಶನ್ ಪೇಪರನ್ನು ಬಿಟ್ಟರೆ 4, ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು ಒಂದೊಂದು ಚಾಪ್ಟರ್ನಲ್ಲಿ ಇರ್ತಕ್ಕಂಥ ಕ್ವಶನ್ಗಳೇ ವಿತ್ ಆನ್ಸರ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವನು ನೀವೆಲ್ಲರೂ ಸರಿಯಾಗಿ ಅಬ್ಸರ್ವ್ ಮಾಡಿದ ಖರೆ ಆದರೆ ಮಾರ್ಚ್ 18ರ ರಿಸಲ್ಟ್ ನೀವು ಸಕ್ಸಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಮತ್ತೆಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಮತ್ತೆಲ್ಲರೂ ಲೈಕ್ ಮಾಡಿರಿ, ಕಮೆಂಟನ್ನು ಮಾಡಿರಿ, ಶೇರನ್ನು ಮಾಡಿರಿ. ಆದಷ್ಟು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಈ ವಿಡಿಯೋ ಅವ್ರಿಗೆ ರೀಚ್ ಆಗೋ ಥರ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ.